ಅರ್ಜುನ್ ಅರ್ಜುನ್ ಹೇಳಪ್ಪ. ಯಾಕೋ ನನ್ಕಂದ, ಏನಾಯ್ತು ನಿನಗೆ? ಇವನು ಯಾಕೆ ಹೀಗೆ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದೇನೆ ಅನ್ನೋದು ಗೊತ್ತಾಗ್ತಾನೆ ಇಲ್ವಲ್ಲ. ಏನಾಯ್ತು ಅಂತ ಗೊತ್ತಿಲ್ಲ ಅಪ್ಪ. ಅದು ನೀನು ಮೆಟ್ಲಿಂದ ಇಳ್ಕೊಂಡು ಬರ್ತಿದ್ಯಾ, ಆಗ ಇದಕ್ಕಿದ್ದ ಹಾಗೆ ತಲೆ ತಿರುಗಿದಂಗೆ ಅನಿಸಿ ಕೆಳಗೆ ಬಿದ್ದುಬಿಟ್ಟೆ. ಈಗ ಹುಷಾರಾಗಿದ್ಯಾ ತಾನೆ? ಹಾಪ ಹುಷಾರಾಗಿದ್ದೀನಿ. ಏನಾಗಿದೆ ಈ ವಿಷ್ಣುಗೆ? ಇವತ್ತಿಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾನಲ್ಲ ಅರ್ಜುನ್ ಮೇಲೆ. ಏನು ಅಂತ ಗೊತ್ತಿಲ್ಲ ಅಪ್ಪ, ಆಗಾಗ ಈ ರೀತಿ ಬೀಳ್ತಾನೆ ಇರ್ತೀನಿ. ನಿಮ್ಗೆಲ್ಲ ಹೇಳಿದ್ರೆ ಎಲ್ಲಿ ಗಾಬರಿ ಆಗ್ತೀರಾ ಅಂತ ನೀವು ಯಾರಿಗೂ ಹೇಳಿರಲಿಲ್ಲ. ನಿನಗೆ ಯಾಕೆ ಹೀಗಾಗ್ತಾ ಇದೆ ಅನ್ನೋದು ನನಗೆ ಗೊತ್ತು ಅರ್ಜುನ್. ನಿನಗೆ ಗೊತ್ತಾ? ಹೇಳಮ್ಮ, ನಿನಗೀಗಮ್ಮ ಗೊತ್ತು? ಅದು ಅದು ನಿನಗೆ ನಿಶಕ್ತಿ ಅಲ್ವಾ, ಅದಕ್ಕೆ ಹೀಗೆ ತಲೆ ಸುತ್ತ ಬರ್ತಾ ಇದೆ ಅಂತ ಅನ್ಸತ್ತೆ. ಒಂದ್ಸಲ ಡಾಕ್ಟ್ರ್ ಹತ್ರ ಹೋಗ್ಬಾ, ಎಲ್ಲ ಸರಿ ಹೋಗುತ್ತೆ. ಸರಿ ಅಮ್ಮ. ಅಲ್ಲಮ್ಮ, ಅಮೃತ ಅವರು ನಂದನ್ ಜೊತೆ ದೇವಸ್ಥಾನಕ್ಕೆ ಹೋದ್ರು ಅಂತ ಯಾಕೆ ಸುಳ್ಳು ಹೇಳಿದ್ರಿ? ನೀವು ಹೇಳಿದ್ನ ನಂಬ್ಕೊಂಡು ನಾನು ನಂದನಿಗೆ ಫೋನ್ ಮಾಡಿದ್ದೆ. ಅವನು ಅಮೃತ ಅವ್ರು ನನ್ನ ಜೊತೆ ಇಲ್ಲ, ನಾನು ಒಬ್ಬನೇ ಇದ್ದೀನಿ, ಊರಲ್ಲಿದ್ದೀನಿ ಅಂತ ಹೇಳ್ದ. ಇಷ್ಟಕ್ಕೂ ಅಮೃತ ಅವರು ನಂದನ್ ಜೊತೆ ದೇವಸ್ಥಾನಕ್ಕೆ ಹೋದ್ರು ಅಂತ ಯಾಕೆ ಸುಳ್ಳು ಹೇಳ್ತಾ ಇದ್ದಾರೆ ನನಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಎಲ್ಲಿಗೆ ಹೋದ್ರು ಅಂತ ಹೇಳಮ್ಮ. ಅಮ್ಮ, ನಿನ್ನೆ ಕೇಳ್ತಾ ಇರೋದು ಅಮೃತ ಅವ್ರು ಎಲ್ಲಿಗೆ ಹೋದ್ರು? ಅದು ಅದು ಅಮೃತ. ಅಮ್ಮ ಸಾರಿ. ಸಾರಿನಾ? ನಾವು ನಿನ್ನ ಹತ್ರ ಸಾರಿ ಕೇಳಬೇಕು ಕಣೋ. ನೀವು ಸಾರಿ ಕೇಳಬೇಕಾ? ಯಾಕೆ? ಇವ್ರುಗಳು ಮಾಡಿರೋ ಘನಂದಾರಿ ಕೆಲಸಕ್ಕೆ. ಘನಂದಾರಿ ಕೆಲಸನ? ಏನಮ್ಮ ಅದು? ಅಯ್ಯೋ, ಈ ವಯಸ್ಸಲ್ಲಿ ನನ್ಗೆ ಅರಳೋ ಮರಳೋ ಆಗಬೇಕು, ಆದ್ರೆ ನಿಮ್ಮಮ್ಮನಿಗೆ ಆಗ್ತಾ ಇದೆ. ಅದಿರಲಿ, ನಿಮ್ಮಮ್ಮನ ಸಾರಿ ಕೇಳ್ದಲ್ಲ, ಅದು ಯಾಕೆ ಅಂತ ಮೊದಲು ಹೇಳು. ನಿಮ್ಗೆಲ್ಲರಿಂದನೂ ಒಂದು ಸತ್ಯನ ಮುಚ್ಚಿಟ್ಟಿದ್ದೆ. ಏನು ಅದು? ಅಮೃತ ಅವ್ರಿಗೆ ನಿಜವಾಗ್ಲೂ ದೃಷ್ಟಿ ಹೋಗಿತ್ತಮ್ಮ. ನಾನು ನಿಮ್ಮ ಹತ್ರ ಎಲ್ಲ ಆ ವಿಷಯನ ಮುಚ್ಚಿಟ್ಟಿದ್ದೆ. ಅಪ್ಪಗೆ ಬಿಸ್ನೆಸ್ ಮೇಲೆ ಒಂದು 2 ದಿನ ಹೊರಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಅಮೃತ ಅವ್ರ ಕಣ್ಣಿಗೆ ಔಷಧಿ ತರೋದಕ್ಕೆ ಹೋಗಿದ್ದೆ. ಅರ್ಜುನ್, ಅಮೃತಂಗೆ ಕಣ್ಣೇನು ಹೋಗಿರ್ಲಿಲ್ಲ ಕಣೋ. ಅವಳು ಎಲ್ಲರ ಹಾಗೆ ಮಾಮೂಲಿಯಾಗಿ ಇದ್ಲು. ನಿಜವಾಗ್ಲೂ? ಹೌದು ಕಣೋ. ಈ ವಿಷಯವಾಗಿ ನಾನು ನಿನ್ನ ಹತ್ರ ಯಾಕೆ ಸುಳ್ಳು ಹೇಳಿ? ಹಾಗಾದ್ರೆ ಅಮೃತ ಅವ್ರಿಗೆ ನಿಜವಾಗ್ಲೂ ಕಣ್ ಕಾಣ್ತಾ ಇತ್ತಾ? ಸತ್ಯ ಕಣೋ. ಅಮ್ಮ, ನೀನು ಹೇಳ್ತಾ ಇರೋದು ನೋಡಿದ್ರೆ ಇಲ್ಲ ಹೀಗೆ ಕುಡಿದು ಬಿಡೋಣ ಅನ್ನೋ ಸಂತೋಷ ಆಗ್ತಾ ಇದೆ. ಅಮ್ಮ, ನಾನು ಅಮೃತ ಅವ್ರನ್ನ ತುಂಬ ನೋಡಬೇಕು ಅಂತ ಅನಿಸ್ತಾ ಇದೆ. ಎಲ್ಲಿಗೆ ಹೋದ್ರಮ್ಮ? ಅಮ್ಮ, ನಿನ್ನೆ ಕೇಳ್ತಾ ಇರೋದು ಎಲ್ಲಿಗೆ ಹೋದ್ರು? ಅಯ್ಯೋ, ಅಮೃತ ಎಲ್ಲಿಗೆ ಹೋಗಿರ್ತಾಳೆ ಅರ್ಜುನ್?
ದೇವಸ್ಥಾನಕ್ಕೆ ಹೋಗಿರ್ತಾಳೆ. ಅದು ವಿಷ್ಣು ಯಾವುದೋ ಗಾಬರಿಲಿ ನಂದನ್ ಜೊತೆ ಹೋಗಿದ್ದಾಳೆ ಅಂತ ಹೇಳ್ಬಿಟ್ಟ ಅಷ್ಟೇ. ಅಮೃತ ಒಬ್ಬಳೇ ಹೋಗಿರೋದು. ಹಾಂ, ಅವ್ರು ಕಣ್ಣು ಬಂದಿದೆ ಅನ್ನೋ ವಿಷಯ ಗೊತ್ತಾದ ತಕ್ಷಣ ಯಾಕೋ ಅವ್ರ ಹತ್ರ ಮಾತಾಡಬೇಕು, ಅವ್ರನ್ನ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ನಾನೇ ಹೋಗಿ ಅಮೃತ ಅವ್ರನ್ನ ಕರ್ಕೊಂಡು ಬರ್ತೀನಿ. ಅರ್ಜುನ್, ನನ್ನ ಮಾತು ಕೇಳು. ಅಮೃತ ಬರ್ತಾಳೆ ಕಣೋ, ನಿಂತ್ಕೊಳೋ ಅರ್ಜುನ್. ಓಂ ತತ್ಪುರುಷಾಯ ಶ್ರೀ ಪ್ರಚೋದಯಾತ್. ಓಂ ಗುರುಗಳೇ ತಗೊಳ್ಳಿ, ನೀವು ಕೇಳಿದ ನಾಗಚಂಪಾ ಹೂ. ಪೂಜೆ ಟೈಮ್ಗೆ ಸರಿಯಾಗಿ ತಂದೆಮ್ಮ. ಅವ್ರು ಮಾಡೋ ಪೂಜೆನಲ್ಲಿ ನಿನಗೂ ಒಂದು ಪಾಲಿದೆ ಅಮ್ಮ. ನನಗೆ ಪುಣ್ಯ ಸಿಗ್ಲಿ ಅನ್ನೋ ಸ್ವಾರ್ಥದಿಂದ ನಾನು ಈ ಹೂವನ್ನ ತರಲಿಲ್ಲ ಸ್ವಾಮಿ. ಮತ್ತೆ ಅವರ ಸಂಕಟ, ಅವರ ತಳಮಳನ ನನ್ನಿಂದ ನೋಡೋದಕ್ಕಾಗಲಿಲ್ಲ. ಅದು ಅಲ್ಲದೆ ನಾಗಚಂಪಾ ಹೂವಿನ ಮರ ಇಲ್ಲೇ ಹತ್ರದಲ್ಲಿತ್ತು, ಅದಕ್ಕೆ ಹೋಗಿ ತಗೊಂಡು ಬಂದೆ. ಅಮೃತ, ನಿನ್ನ ಹೆಸರು ತಕ್ಕಕ್ಕೆ ನಿನ್ನ ಮನಸ್ಸು ಅಮೃತವಾಗಿದೆ ನೋಡಿ. 100 ವರ್ಷ ಚೆನ್ನಾಗಿ ಬಾಳು. ನಿನ್ಗೆ ಹೇಗೆ ಕೃತಜ್ಞತೆ ಹೇಳ್ಬೇಕಂತ ನನಗೆ ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ನಿನ್ನ ಉಪಕಾರನ ಯಾವತ್ತೂ ಮರೆಯೋದಿಲ್ಲಮ್ಮ. ಒಬ್ಬರ ಕಷ್ಟಕ್ಕೆ, ಸಂಕಷ್ಟಕ್ಕೆ ಸ್ಪಂದಿಸೋದು ಪ್ರತಿಯೊಬ್ಬರ ಕರ್ತವ್ಯ ಅಲ್ವಾ? ವಯಸ್ಸಲ್ಲಿ ಚಿಕ್ಕೋಳು, ಆದರೂ ತುಂಬ ಪ್ರಬುದ್ಧವಾಗಿ ಯೋಚನೆ ಮಾಡ್ತೀಯಮ್ಮ ನೀನು. ಅಮೃತ ಅವರೇ, ನಿಮ್ಮನ್ನು ನೋಡಬೇಕು, ಮಾತಾಡಿಸ್ಬೇಕು ಅಂತ ಮನ್ಸಾಕೋ ತುಂಬ ಹಾತೊರಿತಾ ಇದೆ ಕಣ್ರಿ. ನಿಮ್ಮ ಕಣ್ಣು ಬಂತು ಅನ್ನೋ ವಿಷಯ ಕೇಳಿ ತುಂಬ ಸಂತೋಷ ಆಗ್ತಾ ಇದೆ. ಅಮೃತ ಅವರೇ, ನೀವು ನನ್ನ ಪಕ್ಕದಲ್ಲಿದ್ದರೆ ಆಗೋ ಆನಂದನೇ ಬೇರೆ ಕಣ್ರಿ. ನನಗೆ ಸಿಗೋ ಉತ್ಸಾಹನೇ ಬೇರೆ. ಹಾಂ, ಲಾಸ್ಟ್ ಟೈಮ್ ಇಬ್ಬರೇ ಎಲ್ಲಾದರೂ ದೂರ ಹೋಗಿ 1-2 ದಿನ ಇದ್ದು ಬರೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಏನೇನೋ ಆಗೋಯಿತು. ಈ ಸಲನಾದರೂ ನಾವಿಬ್ಬರು ಎಲ್ಲಾದರೂ ಏಕಾಂತವಾಗಿ ಹೋಗಿ ಬರೋಣ ಕಣ್ರಿ. ಅರ್ಜುನ್, ಇನ್ನ ನಿನ್ನ ಅಮೃತನ ಜೀವನದಲ್ಲಿ ಏಕಾಂತ ಸಿಗೋದೇ ಇಲ್ಲ. ನಿಮ್ಮಿಬ್ಬರ ಮಧ್ಯೆ ಬಂದಿರೋದು ಬೇರೆ ಯಾರೋ ಅಲ್ಲ, ಈ ಊರ್ಮಿಳ. ನಾನು ಆರ್ಭಟಿಸೋ ಅಗ್ನಿ ಪರ್ವತನೂ ಹೌದು, ಸಿಡಿಯೋ ಜ್ವಾಲಾಮುಖಿನೂ ಹೌದು, ಬೋರ್ಗರೆಯೋ ಸಮುದ್ರನೂ ಹೌದು, ನಿನ್ನ ಪ್ರೀತಿಗೆ ಕರಗೋ ಪೂರ್ಣ ಚಂದ್ರನೂ ಹೌದು. ನಿನ್ನನ್ನ ಪಡೆಯೋಕೆ ಅಮೃತನ ನನ್ನ ಜ್ವಾಲೆಯಲ್ಲಿ ಸುಟ್ಟು ಭಸ್ಮ ಮಾಡ್ತೀನಿ. ಇನ್ನ ನಿನ್ನ ಪಕ್ಕದಲ್ಲಿ ಇರ್ಬೇಕಾದವಳು, ನಿನ್ನ ಪ್ರೀತಿನ ಪಡಿಬೇಕಾದವಳು ಅಮೃತ ಅಲ್ಲ, ಈ ಊರ್ಮಿಳ. ಏನಿದು, ಅವತ್ತು ಹೀಗೆ ಆಗಿ ಆ ಪಾಲ್ ದೇವಸ್ಥಾನ ಹತ್ರ ಹೋಯ್ತು, ಇವತ್ತು ಹಾಗೆ ಆಗ್ತಾ ಇದೆಯಲ್ಲ. ಮಮ ಉಪಾತ್ತ ಸಮಸ್ತ ದುರತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಮಮ ಸತ್ಸಂತಾನ
ಸೌಭಾಗ್ಯ ಸೌಭಾಗ್ಯ ಸಿದ್ಧ್ಯರ್ಥಂ ಸಿದ್ಧ್ಯರ್ಥಂ ನಾಗದೇವತಾ ಅಭಿಷೇಕಂ ಕರಿಷ್ಯೆ ಹೇಳಿ. ಮೂರು ಕಲ್ ಮೇಲೂ ಅಭಿಷೇಕ ಮಾಡಿ. ಓಂ कर्पूरगौरं करुणावतारं संसारसारं भुजगेन्द्रहारं कर्पूरगौरं करुणावतारं संसारसारं भुजगेन्द्रहारं सदा वसन्तं हृदयारविन्दे सदा वसन्तं हृदयारविन्दे भवं भवानी सहितं नमामि भवं भवानी सहितं नमामि. तो सर्पेभ्यो एके च पृथिवीमनो ये अंतरिक्षे ये दिवि तेभ्यः सर्पेभ्यो नमः. बन्निम्मा अर्शना कुंकुमन्न हाकि. हरिद्रारंजते देवी सुख सौभाग्यदायिनी. ओम सर्वमंगल मांगल्ये शिवे सर्वार्थ साधके शरण्ये त्र्यंबके देवी नारायण नमोस्तुते. बन्नी ನಾಗಚಂಪ ಪುಷ್ಪನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದೇವರಿಗೆ ಅರ್ಪಿಸಿ. ಹಾಕಿ. ಓಂ ನಾಗದೇವತಾಭ್ಯೋ ನಮಃ ಪುಷ್ಪಮಾಲಿಕಾನ್ ಸಮರ್ಪಯಾಮಿ. ಅಂತೂ ಅಂದ್ಕೊಂಡಂಗೆ ಪೂಜೆ ಎಲ್ಲ ಮುಗೀತು. ಆದರೆ ಏನು ಪುರೋಹಿತ್ರೆ? ನಾಗದೇವತೆ ಬಂದು ಈ ಪ್ರಸಾದನ ಸ್ವೀಕರಿಸ್ಬಿಟ್ರೆ ಪೂಜೆ ಮುಗೀತು ನೋಡಿ. ಕಣ್ಣು ಮುಚ್ಚಿಕೊಂಡು ನಾಗದೇವತೆನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಾಗದೇವ್ರೆ, ಈ ನೈವೇದ್ಯನ ಸ್ವೀಕರಿಸಿ ನಮ್ಮನ್ನು ಹರಿಸು. ನಮ್ಮ ಇಷ್ಟಾರ್ಥ ಈಡೇರಲಿ. ನಿನ್ನ ಆಶೀರ್ವಾದ ನಮ್ಮ ಮೇಲಿರಲಿ. ಅಮ್ಮ, ಈ ನೈವೇದ್ಯನ ಸ್ವೀಕರಿಸಿ ನಮ್ಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡು ತಾಯಿ. ನಾಗದೇವತೆ ನೋಡಿ, ನೀವು ತುಂಬಾ ಅದೃಷ್ಟವಂತರು. ನಿಮ್ಮ ಪೂಜೆಗೆ ಮೆಚ್ಚಿ ಸಾಕ್ಷಾತ್ ನಾಗದೇವತೆನೇ ಪ್ರತ್ಯಕ್ಷ ಆಗಿದೆ. ನಿಮ್ಮ ಇಷ್ಟಾರ್ಥ ಎಲ್ಲ ಈಡೇರುತ್ತೆ. ಅಮ್ಮ, ನಮ್ಮ ನೈವೇದ್ಯನ ಸ್ವೀಕರಿಸಿ ನಮ್ಮ ಕೊರಗನ್ನು ನೀಗಿಸಿ ನಮ್ಗೆ ಆಶೀರ್ವಾದ ಮಾಡು ತಾಯಿ. ಯಾವ ಸಮಯಕ್ಕೆ ಏನಾಗಬೇಕೋ ಅದಾಗೇ ಆಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ಆ ನಾಗ ಈ ಮನೆಗೆ ಬಂದು ನನ್ನ ಜವಾಬ್ದಾರಿ ವಹಿಸ್ಕೊಳ್ಳೋದಕ್ಕೆ ನೀನೇ ಕಳಿಸಿದ್ಯಾ ಅನ್ನೋದು ನನಗೂ ಗೊತ್ತು. ಅಲ್ಲಿಗೆ ನನ್ನ ಜವಾಬ್ದಾರಿ ಮುಗೀತು. ನೋಡಿ, ಇದು ಪವಾಡನೇ ಸರಿ. ನಾನು ಎಷ್ಟೋ ವರ್ಷಗಳಿಂದ ಎಷ್ಟೋ ಪೂಜೆ ಮಾಡಿಸ್ಕೊಂಡ್ ಬರ್ತಾ ಇದ್ದೀನಿ. ಎಲ್ಲೂ ಪ್ರತ್ಯಕ್ಷ ನಾಗದೇವತೆ ಬಂದು ಪ್ರಸಾದ ಸ್ವೀಕರಿಸಿದ್ ನಾನು ನೋಡೇ ಇಲ್ಲ.
ಈ ರೀತಿ ಆಗಿರೋದು ಇದೇ ಮೊದಲು. ಇಷ್ಟು ದಿನದ ನಿಮ್ಮ ನೋವು, ಸಂಕಟ, ಕೊರಗು ಎಲ್ಲ ದೂರ ಆಗಿ ನಿಮ್ಮ ಮಡಿಲು ತುಂಬಲಿ ತಾಯಿ. ಯಾಕೆ ಅವತ್ತಾದಾಗ ಇವತ್ತು ಆಗ್ತಾ ಇದೆ? ಅರೆ, ಗಾಡಿ ಪುಷ್ಪಾದಿನಿ ಕಡೆಗೆ ಹೋಗ್ತಾ ಇದೆಯಲ್ಲ? ಇಲ್ಲ, ಯಾರು ನನ್ನ ಹಿಡಿತಕ್ಕೆ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ನಾನು ಅವ್ರ ಹಿಡಿತಕ್ಕೆ ಸಿಗೋದಿಲ್ಲ. ಅದು ಎಂಥ ದೊಡ್ಡ ಶಕ್ತಿ ಆಗಿದ್ರು ಅದು ನಾನು ಮೆಟ್ಟಿ ನಿಲ್ತೀನಿ. ಯಾಕೆಂದ್ರೆ ನನಗೆ ನನ್ನ ಪ್ರೀತಿ ಮುಖ್ಯ, ನನಗೆ ನನ್ನ ಅಮೃತ ಅವ್ರ ಮುಖ್ಯ. ನಾನು ಈ ಪ್ರಪಂಚದಲ್ಲಿ ಏನನ್ನು ಬೇಕಾದರೂ ಯಾರನ್ನು ಬೇಕಾದರೂ ಕಳ್ಕೊಳ್ಳೋದು ಸಿದ್ಧವಾಗಿದ್ದೀನಿ. ಆದರೆ ನನ್ನ ಅಮೃತ ಅವ್ರನ್ನ ಮಾತ್ರ ಕಳ್ಕೊಳ್ಳೋದಿಲ್ಲ. ಕಾರ್ ನನ್ನ ಹಿಡಿತಕ್ಕೆ ಸಿಗ್ತಾ ಇಲ್ಲ ಅಂದರೆ ಗಾಡಿನ ನಿಲ್ಲಿಸಿ ನಡ್ಕೊಂಡು ಹೋಗ್ತೀನಿ. ಅರ್ಜುನ್, ನನ್ನ ಮಾಯಾ ಶಕ್ತಿಗಿಂತ ನಿನ್ನ ಪ್ರೀತಿ ಶಕ್ತಿನೇ ಬಲವಾಗಿರೋ ತರ ಕಾಣ್ತಾ ಇದೆ. ನನ್ನ ಸೆಳೆತಕ್ಕಿಂತ ನಿನಗೆ ನಿನ್ನ ಅಮೃತ ಸೆಳೆತಾನೆ ಸಿಹಿ ಅನ್ನಿಸ್ತಾ ಇದೆ. ಆದಷ್ಟು ಬೇಗ ಸಿಹಿನ ಕಹಿ ಮಾಡ್ತೀನಿ. ಯಾಕಂದ್ರೆ ಸೋಲು ನನಗೆ ಸಾವಿದ್ದಾಗೆ. ಸೋಲನ್ನೇ ನಾನು ಸೋಪಾನ ಮಾಡಿಕೊಂಡು ಸೋತು ಗೆಲ್ಲೋದು ಯುದ್ಧ ತಂತ್ರದಲ್ಲಿ ಉತ್ತಮ ತಂತ್ರ ಅನ್ನೋದು ನನಗೆ ಗೊತ್ತು. ಈಗ ನೀನ್ ಬಯಸೋ ಹಾಗೆ ನಿನ್ನ ಅಮೃತ ಇರೋ ದೇವಸ್ಥಾನಕ್ಕೆ ನನ್ನ ಕರೆದುಕೊಂಡು ಹೋಗ್ತೀನಿ. ಅಲ್ಲಿ ಹೋದ್ಮೇಲೆ ಯಾರು ಬೇಕು ಅಂತ ನೀನು ಪರಿತಪಿಸ್ತಾ ಇದೆಯೋ ಅವರೇ ನಿನ್ನ ಕಣ್ಣಿಗೆ ಕಾಣದೇ ಇರೋ ತರ ಮಾಡ್ತೀನಿ. रब्बी ನಿನ್ನಿಂದ ತುಂಬ ಉಪಕಾರ ಆಯ್ತಮ್ಮ. ಇದು ಉಪಕಾರ ಅಲ್ಲ, ನನ್ನ ಕರ್ತವ್ಯ. ಹಾಗೆ ಹೇಳೋದು ನಿನ್ನ ದೊಡ್ಡ ಗುಣ. ಸಮಯಕ್ಕೆ ಸರಿಯಾಗಿ ನಾಗಚಂಪ ಹೂವನ್ನು ತಂದು ಕೊಡದೇ ಇದ್ದಿದ್ರೆ ನಾವು ಇವತ್ತು ಪೂಜೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಯಾವುದಕ್ಕೂ ಯಾರೂ ಕಾರಣರಿಲ್ಲ. ಯಾವ ಸೇವೆನ ಹೇಗೆ ಮಾಡಿಸ್ಕೋಬೇಕು ಅಂತ ಆ ಭಗವಂತ ನಿರ್ಧಾರ ಮಾಡಿರ್ತಾನೋ ಹಾಗೆ ನಡೆಯೋದು. ಸತ್ಯನಮ್ಮ, ನಿನ್ನ ಮಾತು 100ಕ್ಕೆ 100ರಷ್ಟು ಸತ್ಯ. ನೋಡಿ, ನೀವು ಆಸೆ ಪಟ್ಟ ಹಾಗೆ, ನೀವು ಸಂಕಲ್ಪ ಮಾಡ್ಕೊಂಡ ಹಾಗೆ ನಿಮಗೆ ಸಂತಾನ ಪ್ರಾಪ್ತಿ ಆಗೇ ಆಗತ್ತೆ. ಇದರಲ್ಲಿ ಯಾವ ಸಂದೇಹನೂ ಇಟ್ಕೋಬೇಡಿ. ನಿನ್ನ ನೋಡ್ತಾ ಇದ್ರೆ ಕೈ ಎತ್ತಿ ಮುಗಿಬೇಕು ಅಂತ ಅನಿಸ್ತಾ ಇದೆ. ಆದರೆ ಯಾಕೆ ಅನ್ನೋದು ಮಾತ್ರ ನನಗೆ ಗೊತ್ತಾಗ್ತಿಲ್ಲ. ಹೌದು, ನಿಮ್ಮ ಊರು ಯಾವುದು ಅಮೃತ? ನನ್ನ ಊರು ಯಾವುದು, ನಾನು ಯಾರು ಅನ್ನೋದೆಲ್ಲ ಈಗ ಬೇಡ. ಸದ್ಯಕ್ಕೆ ನನಗೆ ಈ ದೇವಸ್ಥಾನನೇ ಮನೆ, ನನ್ನ ವಾಸ ಇಲ್ಲೇನೆ. ನೀನು ಯಾಕಮ್ಮ ಇಲ್ಲಿದ್ದಿಷ್ಟೊಂದು ಕಷ್ಟಪಡಬೇಕು? ಆ ಶಿವ ನಮಗೆಲ್ಲವನ್ನು ಬೇಕಾದಷ್ಟು ಕೊಟ್ಟಿದ್ದಾನೆ. ನೀನು ನಮ್ಮ ಮನೆಗೆ ಬಂದುಬಿಡು. ನಿನ್ನನ್ನು ನಮ್ಮ ಮನೆ ಮಗಳು, ಮನೆ ದೇವತೆ ಥರ ಪ್ರೀತಿಯಿಂದ ನೋಡ್ಕೋತೀವಿ. ನಿಮ್ಮ ಈ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಆದರೆ ಇವತ್ತು ನಾನು ಮನೆಗೆ ಬರೋದಕ್ಕಾಗೋದಿಲ್ಲ. ಇನ್ನೊಂದಿನ ಯಾವತ್ತಾದರೂ ಬರ್ತೀನಿ. ಸರಿನಮ್ಮ, ಈ ವಿಷಯದಲ್ಲಿ ನಾನು ನೀನು ಯಾವತ್ತೂ ಬಲವಂತ ಮಾಡಲ್ಲ. ನಿನಗೆ ನಮ್ಮ ಮನೆಗೆ ಯಾವಾಗ ಬರ್ಬೇಕನ್ಸುತ್ತೋ ಆವಾಗಲೇ ಬಾ. ನಿನಗೋಸ್ಕರ ನಮ್ಮ ಮನೆ ಬಾಗಿಲು
ಸದಾ ತೆರೆದಿರುತ್ತೆ. ಸರಿನಮ್ಮ, ನಾವಿನ್ನು ಬರ್ತೀವಿ. ಸಂತೋಷವಾಗಿ ಹೋಗ್ಬಿಟ್ಟು ಬನ್ನಿ. ಪರಮಾತ್ಮ ಅವ್ರಿಗೆ ಸಮಾಧಾನ ಆಗಲಿ ಅಂತ ನಿನಗೆ ನೀಡಿದ ನೈವೇದ್ಯನ ನಿನ್ನ ಪರವಾಗಿ ನಾನು ಸ್ವೀಕರಿಸಿದೆ. ಇದು ತಪ್ಪು ಅನ್ಸಿದ್ರೆ ನನ್ನನ್ನು ಕ್ಷಮಿಸ್ಬಿಡು. ಸರಿ ಅಂತ ಅನ್ಸಿದ್ರೆ ಅವರ ಕೋರಿಕೆನ ಈಡೇರಿಸು.